ನಾರ್ಮಲ್ ಆಗಿ ನಾವು ಸೆಂಟೆಡ್ ಕ್ಯಾಂಡಲ್ಸ್ ಎಲ್ಲ ಹಾಕಿರ್ತೀವಲ್ವ ಅದಕ್ಕೆ ಕೂಡ ನಾನು ಆಗಲೇ ಹೇಳ್ದಂಗೆ ನಮ್ಮ ಕಿಚನ್ ಎಲ್ ಶೇಪ್ ಇರೋ ಕಾರಣ ಸಾಮಾನ್ಯವಾಗಿ ಬೆಡ್ ಹತ್ರ ಎಲ್ಲ ಈ ಥರ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಏನಪ್ಪ ಇಷ್ಟೊಂದು ಪ್ರಾಡಕ್ಟ್ಸ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಲ್ವಾ? ಎಸ್, ಈ ಪ್ರಾಡಕ್ಟ್ಸ್ ಬಗ್ಗೆನೇ ಇವತ್ತಿನ ಕಂಟೆಂಟ್ ಇರುತ್ತೆ. ಸಾಮಾನ್ಯವಾಗಿ ಮನೇನ ಪ್ರೆಸೆಂಟಬಲ್ ಆಗಿ ಇಟ್ಕೊಳ್ಬೇಕು ಅಂತ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಪ್ರತಿ ಮನೆಯಲ್ಲೂ ಮಲ್ಟಿಪರ್ಪಸ್ ರೀತಿಯಲ್ಲಿ ಉಪಯೋಗವಾಗುವಂಥ ಬಜೆಟ್ ಫ್ರೆಂಡ್ಲಿ ಅಂದರೆ ವಿತಿನ್ 100 to 400 rupees ಒಳಗಡೆ ಸಿಗುವಂಥ ಕೆಲವೊಂದು ಪ್ರೆಸೆಂಟಬಲ್ ಆಸ್ಥೆಟಿಕ್ ವಸ್ತುಗಳನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಯುನಿಕ್ ಆಗಿರುತ್ತೆ. ಇನ್ನೇನು ಬರುವಂಥದ್ದು ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾನೆ ಇರುತ್ತೆ. ಮನೇನ ಡಿಫ್ರೆಂಟಾಗಿ ಡೆಕೋರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ. ಪ್ರತಿಯೊಂದು ವಸ್ತುವಿನ ತೋರಿಸ್ತಾ ಅದನ್ನು ನಾನು ಯಾವ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ಪ್ರೆಸೆಂಟಬಲ್ ಅಂದರೆ ಒಂದು ನೆನಪಾಯಿತು. ಇತ್ತೀಚೆಗೆ ನಾವು ಒಂದು ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ವಿ. ಅಂದರೆ ಎಲ್ಲೋ ಹೊರಗಡೆ ಹೋಗಬೇಕಾದ್ರೆ ಆನ್ ದ ವೇಯಲ್ಲಿದೆ ಅಂತ ಒಂದು ಲಕ್ಸುರಿ ಆಗಿರುವಂಥ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ವಿ. ಪ್ರಾಪರ್ಟಿ ಇನ್ ದ ಸೆನ್ಸ್ ಅದಿನ್ನೂ ಡೆವಲಪ್ ಆಗ್ತಾ ಇರೋವಂಥ ಪ್ರಾಪರ್ಟಿ, ಆದರೂ ಕೂಡ ಅಲ್ಲಿರುವಂಥ ಅಟ್ಮಾಸ್ಫಿಯರ್ ಇರ್ಬೋದು, ಅಲ್ಲಿರುವಂತಹ ಪ್ರೆಸೆಂಟೇಷನ್ ಇರ್ಬೋದು, ತುಂಬಾ ಇಷ್ಟ ಆಯಿತು. ಸೊ ಇದನ್ನು ನಾನು ಹತ್ತಿರದಿಂದ ಕೂಡ ತೋರಿಸ್ತೀನಿ. ಇದು ಯಾವುದೇ ಥರದ್ದು ಕೊಲಾಬ್ರೇಷನ್ ಅಲ್ಲ, ಇದು ಒನ್ ಆಫ್ ದ ಬ್ರ್ಯಾಂಡ್ ಕಂಪನಿಯವರು ಕ್ರಿಯೇಟ್ ಮಾಡಿರುವಂತಹ ಸ್ಪೇಸು. ಅದರಲ್ಲೂ ಕೂಡ ನಾವು ಕೆಲವೊಂದು ಫ್ಲ್ಯಾಟ್ಸ್ನ ನೋಡೋಣ ಅಂತ ಹೋಗಿದ್ವಿ. ಇದಲ್ಲ ಜಸ್ಟ್ ನೋಡೋಣ, ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ, ಈಗೆಲ್ಲ ಯಾವ ಥರ ಇದೆ ಟೆಕ್ನಾಲಜಿ ಇರ್ಬೋದು ಅಥವಾ ಆ ರೇಟ್ಸ್ ಇರ್ಬೋದು ಯಾವ ಥರ ಇದೆ ಅಂತ ನೋಡೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ನೋಡಿದ್ಮೇಲೆ ಆ ವ್ಯೂ ಅಂತೂ ತುಂಬಾ ಅದ್ಭುತವಾಗಿತ್ತು. ಕೆಲವೊಂದು ಬ್ರ್ಯಾಂಡೆಡ್ ಫ್ಲಾಟ್ಸ್ ಇನ್ ದ ಸೆನ್ಸ್ ನಾನು ಅಪಾರ್ಟ್ಮೆಂಟ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಇವನ್ ಸೈಟ್ಸ್ಗೂ ಕೂಡ ಫ್ಲ್ಯಾಟ್ಸ್ ಅಂತ ಕರಿತೀವಲ್ವ. ಸೊ ಈ ಫ್ಲ್ಯಾಟ್ಸ್ ಸುತ್ತಮುತ್ತ ಇರುವಂತಹ ನೇಚರ್ ಇರ್ಬೋದು, ಆ ರೋಡ್ಸ್ ಇರ್ಬೋದು, ಆ ಆ್ಯಂಬಿಯನ್ಸು, ಇನ್ನು ಯಾವುದೇ ಥರದ ಮನೆ ಕಟ್ಟಿಲ್ಲ ಅಂದರೂ ಎಲ್ಲೋ ಇಲ್ಲೊಂದು ಮನೆ ಇದ್ದರೂ ಕೂಡ ಅಲ್ಲಿರುವಂತಹ ಅಟ್ಮಾಸ್ಫಿಯರ್ಗೆ ಫಿದಾ ಆಗಿಬಿಟ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೇ ಹೇಳೋದು. ಸೊ ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ? ಕ್ವಾಲಿಟಿ ಆಫ್ ಮನಿ ಈಸ್ ಈಕ್ವಲ್ ಟು ಕ್ವಾಲಿಟಿ ಆಫ್ ಲಿವಿಂಗ್ ಅಲ್ವಾ? ಎಷ್ಟೇ ಮನಿ ಇದ್ರೂ ಅದನ್ನು ನಾವು ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಥವಾ ಕರೆಕ್ಟಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಹತ್ರ ದುಡ್ಡಿದ್ರೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಇನ್ನೊಂದು ವಿಚಾರ ಏನು ಅಂದರೆ ನನಗೆ ತುಂಬ ಕ್ಯೂರಿಯಾಸಿಟಿ ಆಗಿದ್ದು, ನಾವು ಕೆಲವೊಂದು ಏರಿಯಾಸಲ್ಲಿ ಸೈಟ್ನ ತೊಗೊಂಡು ಮನೆ ಕಟ್ಟಬೇಕಂದ್ರೇ ಒಂದು ಅರೌಂಡ್ 2 to 3 crores ಆಗ್ಬೋದು. ಬಟ್ ಅಲ್ಲಿ ಒಂದು ಸೈಟ್ ಅಂದರೆ ಒಂದು ಫ್ಲ್ಯಾಟ್ ವ್ಯಾಲ್ಯೂನೇ ಅಷ್ಟಿದೆ. ಮೆಷರ್ಮೆಂಟ್ ವೈಸ್ ವೇರಿಯೇಷನ್ಸ್ ಕೂಡ ಆಗುತ್ತೆ. ಅರೌಂಡ್ ಒಂದು 3 to 4,000 square feet ಇರುವಂಥ ಒಂದು ಫ್ಲ್ಯಾಟ್ ಅಂದರೆ ಅದೇ ಏರಿಯಾ ತೊಗೋಬೇಕು ಅಂದ್ರೇ ಮಿನಿಮಮ್ 3 to 4 crores ಇದೆ. ಸೊ ನೀವೇ ತಿಳ್ಕೊಳ್ಳಿ ಇದರಿಂದ. ಸೊ ಯಾಕದಷ್ಟು ರೇಟ್ ಇದೆ ಅಂತ ನಾನು ತುಂಬ ಯೋಚನೆ ಮಾಡಿದೆ. ಯಾಕೆ ಇಷ್ಟು ರೇಟ್ ಇರ್ಬೋದು, ನಾವು ತೊಗೊಂಡಿರೋ ಹತ್ರ ಎಲ್ಲನೂ ಅಷ್ಟೊಂದು ಇರಲ್ವಲ್ಲ ಅಂತ ಅಂದ್ಕೊಂಡೆ. ಬಟ್ ಆ ರೋಡ್ಸ್ ಇರ್ಬೋದು, ಅಲ್ಲಿರುವಂತಹ ವಾತಾವರಣ, ಆ್ಯಂಬಿಯನ್ಸ್, ಮೇಂಟೆನೆನ್ಸ್, ಸೆಕ್ಯೂರಿಟಿ ವೈಸ್, ಸೊ ಎಲ್ಲದಕ್ಕೂ ಕೂಡ ಇಂಪಾರ್ಟೆನ್ಸ್ ಅನ್ನೋದು ಇರುತ್ತೆ. ಅದರಿಂದನೇ ಕೆಲವೊಂದು ಬ್ರ್ಯಾಂಡೆಡ್ ಫ್ಲ್ಯಾಟ್ಸ್ ಅಷ್ಟು ಕಾಸ್ಟ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಹೋಗಿದ ತಕ್ಷಣ ಆ ಥಾಟ್ಸ್ ಇರ್ಬೋದು, ಅಲ್ಲಿ ವೆದರ್ಗೆ ಒಂದು ಸ್ವಲ್ಪ ಮೈಂಡೇ ಚೇಂಜ್ ಆಗಿಬಿಡುತ್ತೆ. ಹಂಗಾಗಿ ನಾವಿರೋ ಅಂತಹ ಪ್ಲೇಸ್, ಸ್ಪೆಷಲಿ ನಮ್ಮ ಮನೆಯಲ್ಲಿ ನಾವು 24 ಗಂಟೆ ಕೂಡ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಅದರಲ್ಲೂ ಹೋಮ್ ಮೇಕರ್ಸ್ ಅಂತೂ 24 hours ಕೆಲವೊಂದು ಸತಿ ಮನೆಯಲ್ಲೇ ಇರ್ತೀವಿ ಅಂತ ಹೇಳ್ಬೋದು. ಬಟ್ ಈ 24 hours ಟೈಮ್ನ ಸ್ಪೆಂಡ್ ಮಾಡುವಂತಹ ಮನೇನ ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಪ್ರೆಸೆಂಟಬಲ್ ಆಗಿ ಇಟ್ಕೊಂಡ್ರೆ ನಮ್ಮ ಥಾಟ್ಸು ಕೂಡ ಹಂಗೆ ಇರುತ್ತೆ ಅನ್ನೋ ಒಂದು ಚಿಕ್ಕ ಉದ್ದೇಶದಿಂದ ಈಚೆಗೆ ನಾನು ತುಂಬ ಚೇಂಜಸ್ನ ಮಾಡ್ತಾ ಇದ್ದೀನಿ. ತುಂಬ ಮೇಜರ್ ಚೇಂಜಸ್ ಅಂತ ಏನಿಲ್ಲ, ಪುಟ್ಟದಾಗಿರುವಂತಹ ಚೇಂಜಸ್ ತುಂಬ ಖುಷಿ ಕೊಡುತ್ತೆ, ಪ್ರೆಸೆಂಟಬಲ್ ಆಗಿರುತ್ತೆ. ಸೊ ಈ ವಸ್ತುಗಳನ್ನ ಕೂಡ ಉಪಯೋಗ ಮಾಡಿಕೊಂಡು ಅದೇ ಥರ ಆಗಿರುವಂತಹ ಆಸ್ಥೆಟಿಕ್, ಕೋಸಿ, ಪ್ರೆಸೆಂಟಬಲ್ ಆಗಿರುವಂತಹ ಒಂದು ಡೆಕೋರ್ನ ಆ್ಯಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸಿಂಪಲ್ ಥಿಂಗ್ಸ್ ಬಟ್ ತುಂಬ ಮ್ಯಾಟರ್ ಆಗುತ್ತೆ. ಇನ್ನು ಈಗಲೇ ತುಂಬ ಜಾಸ್ತಿ ಮಾತಾಡಿದ್ದೀನಿ ಅಂತ ಅನಿಸುತ್ತೆ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ ನೋಡಿ. ನಾನಿಲ್ಲಿ ಸುಮಾರಷ್ಟು ಒಂದು 11 ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. 1 by 1 ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ವ. ಸೊ ಹಂಗಾಗಿ ಒಂದು ಕ್ಯೂಟ್ ಆಗಿರುವಂತಹ ನ್ಯಾಚುರಲ್ ವುಡನ್ ಟ್ರೇನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ವುಡನ್ ಟ್ರೇ ಯಾವ ಥರ ಇದೆ ಅಂತ. ತುಂಬ ದೊಡ್ಡದೇನಿಲ್ಲ, ಕ್ಯೂಟಾಗಿ ಪುಟ್ಟದಾಗಿದೆ. ಇನ್ಸೈಡು ಔಟ್ಸೈಡು ಪಾಲಿಷ್ ಮಾಡಿದ್ದಾರೆ. ಇದು ಮಾತ್ರ ನಾರ್ಮಲ್ ಆಗಿ ವುಡ್ ಕಟ್ ಮಾಡಿದಾಗ ಯಾವ ಥರ ಇರುತ್ತೆ ಮರ, ಸೊ ಸೇಮ್ ಎಫೆಕ್ಟೇ ಇದೆ.
ಇದನ್ನು ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ನನ್ನ ಹಳೆ ಸೆಂಟರ್ ಟೇಬಲ್ ಹಳೇದಿರ್ಬೋದು ಹೊಸದಿರ್ಬೋದು, ಅದೇ ಥರ ಡೈನಿಂಗ್ ಟೇಬಲ್ ಹಳೇದಿರ್ಬೋದು ಹೊಸದಿರ್ಬೋದು. ಸೊ ಅದರ ಮೇಕ್ ಓವರ್ ಇರ್ಬೋದು, ಅದರ ಲುಕ್ನ ಚೇಂಜ್ ಮಾಡುವಂಥದ್ದು, ಅದ್ರ ಮೇಲೆ ಇಟ್ಟಿರುವಂಥ ಆ್ಯಂಬಿಯನ್ಸು, ಅದ್ರ ಮೇಲೆ ಹಾಕುವಂಥ ಕವರು. ಸೊ ಹಂಗಾಗಿ ಸಿಂಪಲ್ಲಾಗಿ ಈ ಹಳೆಯ ಟೇಬಲ್ನ ಆಸ್ಥೆಟಿಕ್ ಆಗಿ ಚೇಂಜ್ ಮಾಡ್ಕೊಳ್ಳೋಣ. ಸೊ ನನ್ನ ಹತ್ರ ಈ ಟೇಬಲ್ ರನ್ನರ್ ಇದೆ, ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಈ ಟ್ರೇನ ಇದ್ರ ಮೇಲೆ ಹಿಡಿತೀನಿ. ಇಷ್ಟು ಇಟ್ಬಿಟ್ರೆ ಪ್ರೆಸೆಂಟಬಲ್ ಆಗಿರುತ್ತಾ? ಇಲ್ಲ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ಡೆಕೋರ್ನ ನೀವು ತುಂಬ ಕಡೆ ಆ್ಯಡ್ ಮಾಡ್ಕೊಳ್ಬೋದು. ಜಸ್ಟ್ ನಾನು ಸೆಂಟರ್ ಟೇಬಲ್ನ ಪಾಯಿಂಟ್ಔಟ್ ಮಾಡಿದ್ದೀನಿ. ಇದೇ ಥರ ನೀವು TV ಯೂನಿಟ್ನ ಪಾಯಿಂಟ್ಔಟ್ ಮಾಡ್ಬೋದು, ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡ್ಬೋದು. ಲಾಸ್ಟ್ ವಿಡಿಯೋಸಲ್ಲಿ ನೀವು ಅಬ್ಸರ್ವ್ ಮಾಡೇ ಇದ್ದೀರಾ. ಸೊ ಈ ಥರ ಹಿತ್ತಾಳೆ ಚೊಂಬುಗಳಲ್ಲಿ ನಾನು ಕೆಲವೊಂದು ಪ್ಲಾಂಟ್ಸ್ ಕಟ್ಟಿಂಗ್ಸ್ನೆಲ್ಲ ಇಟ್ಟಿದ್ದೆ. ಅದರಲ್ಲೂ ಮನಿ ಪ್ಲಾಂಟ್ ಕಟ್ಟಿಂಗ್ನ, ಅದರಲ್ಲಿ ಇದು ಕೂಡ ಒಂದು. ನ್ಯಾಚುರಲ್ ಆಗಿರುವಂಥ ಥಿಂಗ್ಸ್ನ ಇಟ್ಟಾಗ ಆ ಬ್ಯೂಟಿನೇ ಬೇರೆ ಅಲ್ವಾ. ಇನ್ನು ಈ ಟ್ರೇಯಲ್ಲಿ ನೀವು ಪುಟ್ಟದಾಗಿರುವಂಥ ರಿಮೋಟ್ಸ್ ಕೂಡ ಪ್ಲೇಸ್ ಮಾಡ್ಕೋಬೋದು. ಹೆಂಗಿದೆ ಈ ನ್ಯಾಚುರಲ್ ಆಗಿರುವಂತಹ ಮೆಟಲ್, ಹಿತ್ತಾಳೆ ಚೊಂಬು. ಸೊ ಇದು ನ್ಯಾಚುರಲ್ ವುಡನ್ ಟ್ರೇ. ಎಷ್ಟು ಸಿಂಪಲ್ ಆಗಿದೆ, ಬಟ್ ನೋಡೋಕ್ಕೆ ಎಷ್ಟು ಪ್ರೆಸೆಂಟಬಲ್ ಆಗಿದೆ ಅಲ್ವಾ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಬ್ಯೂಟಿಫುಲ್ ಜಾಡೀಸ್. ಸೊ ಇದು ಸೆರಾಮಿಕ್ ಆಗಿರೋದ್ರಿಂದ ಪ್ಯಾಕಿಂಗ್ ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಇದು ನಾನು ಕಿಚನ್ಗೆ ತಗೊಂಡೆ. ಕಿಚನ್ಗೆ ಮಾತ್ರನೇ ಅಲ್ಲ, ಯಾವುದೇ ಪ್ಲೇಸ್ಗಾದ್ರೂ ಕೂಡ ತುಂಬಾ ರಾಯಲ್ ಆಗಿ ಕಾಣುತ್ತೆ. ಇದನ್ನು ನಾನು ತಗೊಂಡಿರುವಂಥದ್ದು ಈ ಪ್ಲೇಸ್ಗೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನನ್ನ ಹತ್ರ ಈ ಥರದ ಜಾಡಿ 2 ಇತ್ತು, ಬಟ್ ಈಗ ಒಂದೇ ಇದೆ. ಇನ್ನೊಂದಕ್ಕೆ ಕ್ಯಾಪ್ ಇಲ್ಲದೆ ಇರೋ ಕಾರಣ ನಾನು ಇಂಡೋರ್ ಪ್ಲಾಂಟ್ನ ಇಟ್ಟಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೋಡೇ ಇರ್ತೀರಾ. ಹಂಗಾಗಿ ಉಪ್ಪನ್ನ ಹಾಕಕ್ಕೆ ಈ ಜಾಡಿನ ಯೂಸ್ ಮಾಡ್ತಾ ಇದ್ದೀರಲ್ವ. ಕ್ರಿಸ್ಟಲ್ ಸಾಲ್ಟು ಮತ್ತು ಟೇಬಲ್ ಸಾಲ್ಟ್ನ ಹಾಕೋಕ್ಕಾಗತ್ತೆ ಅನ್ನೋದ್ರಿಂದ 2 ಕ್ಯೂಟಾಗಿರುವಂಥ ಜಾಡೀಸ್ನ ತೊಗೊಂಡಿದ್ದೀನಿ. ಬಟ್ ನಾನು ತೊಗೊಂಡಿರೋಂತಹ ಪ್ರೈಸ್ಗೆ ವರ್ತ್ ಇಟ್ ಅಂತಲೇ ಹೇಳ್ಬೋದು. ತೀರಾ ತುಂಬಾ ಹೆವಿ ವೆಯ್ಟ್ ಇದೆ ಅಂತ ಹೇಳಲ್ಲ. ಕಂಪೇರ್ ಟು ದಿಸ್, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದರ ವೆಯ್ಟ್ ತುಂಬಾ ಕಡಿಮೆ ಇದೆ. ಅಫ್ಕೋರ್ಸ್ ಇದೆಲ್ಲ ಸ್ವಲ್ಪ ಸೆನ್ಸಬಲ್ಲು. ಗ್ಲಾಸ್ ಇರ್ಬೋದು, ಸೆರಾಮಿಕ್ ಇರ್ಬೋದು, ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಒಡೆದೋಗೋ ಚಾನ್ಸ್ ಇರುತ್ತೆ. ಬಟ್ ಒಳ್ಳೆ ನ್ಯಾಚುರಲ್ ಲುಕ್ ಅಂತೂ ಡೆಫಿನೆಟ್ಲಿ ಆ್ಯಡ್ ಆಗುತ್ತೆ. ಯಾವ ಥರ ಕಾಣಿಸ್ತಾ ಇದೆ ಅಂತ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಕ್ಯೂಟಾಗಿದೆ ಅಂತ ಅನ್ನಿಸ್ತಿದೆ. ಥಿಂಕ್ ಈ ಕಲರ್ ಕಾಂಬಿನೇಷನ್ನು ಈ ಪ್ಲೇಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಸುಮಾರಷ್ಟು ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ. ನಾನು ಈ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕಮಿಂಗ್ ಟು ಈ ಫ್ಲೋರ್ ಮ್ಯಾಟ್ಸ್ನ ನಾನು ಮಿಷಿನಲ್ಲೇ ವಾಶ್ ಮಾಡೋ ಕಾರಣ ಆದಷ್ಟು ಕಾಟನ್ ಫ್ಲೋರ್ ಮ್ಯಾಟ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮಿಷಿನ್ ವಾಷಬಲ್ ಮ್ಯಾಟ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಪ್ಯೂರು ಕಾಟನ್ನು. ಇದರಲ್ಲಿ ನಾನು 2 ತೊಗೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಇದನ್ನು ಹಾಕಿ ತೋರಿಸಿದಾಗ ಇನ್ನೂ ನೀಟಾಗಿ ಕಾಣಿಸುತ್ತೆ. ಸೊ ಇದೊಂದು ಕಲರು. ಸೊ ಯಾವ ಥರ ಇದೆ, ಇದನ್ನು ಫ್ಲೋರ್ ಮ್ಯಾಟ್ ಥರನೇ ಅಲ್ಲ, ಟೇಬಲ್ ರನ್ನರ್ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ನೀವು ಅಬ್ಸರ್ವ್ ಮಾಡಿದರೆ ನಮ್ಮ ಕಿಚನ್ ಕೂಡ ಎಲ್ ಶೇಪಲ್ಲೇ ಇದೆ. ಲಾಂಗ್ ಆಗಿರೋ ಕಾರಣ ಸೊ ಮ್ಯಾಟ್ಸ್ ಕೂಡ ಅದೇ ಥರ ಸೈಜಲ್ಲಿ ತೊಗೊಳ್ಬೇಕಾಗತ್ತೆ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ರಾಯಲ್ ಆಗಿ ಕಾಣಿಸ್ತಿದೆ ಅಂತ ಇರ್ಬೋದು. ಇಲ್ಲೊಂದು ಫ್ಲೋರ್ ಮ್ಯಾಟ್ನ ಹಾಕಿದ್ದೀನಿ, ನೆಕ್ಸ್ಟ್ ಇಲ್ಲೊಂದು ಹಾಕಿದ್ದೀನಿ. ಸೊ ಕಲರ್ ಕಾಂಬಿನೇಷನ್ಸ್ ನೋಡಿ 2 ಕೂಡ ಡಿಫ್ರೆಂಟ್ ಆಗಿದೆ. ಇದು ಬ್ಲಾಕ್ ವಿತ್ ವೈಟ್ ಅಂದರೆ ಕ್ರೀಮ್ ಕಲರಲ್ಲಿ ಬರುತ್ತೆ, ಬಟ್ ಒಂದು ಸೊಲ್ಲಿ ವರ್ಕ್ ಥರ ಇದೆ. ಈವನ್ ನಾವು ಕೂತ್ಕೋಬೇಕಾದ್ರೂ ಕೂಡ ಕಾಲು ತಣ್ಣಗಾಗ್ದಿರ ಸೊ ಈ ಥರ ನೀಟಾಗಿ ಮ್ಯಾಟ್ ಮೇಲೆ ಇಟ್ಕೋಬೋದು. ಈವನ್ ಬೆಡ್ ಹತ್ರ ಎಲ್ಲ ಕೂಡ ರನ್ನರ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಲೆಂತಿ ಆಗಿರೋ ಕಾರಣ ಇದನ್ನು ಟೇಬಲ್ ರನ್ನರ್ ಥರ ಅಥವಾ ಈ ಥರ ಬೆಡ್ ಸೈಡ್ ರನ್ನರ್ ಥರ ಇಲ್ಲ ಡೈನಿಂಗ್ ಟೇಬಲ್ ರನ್ನರ್ ಥರ ಇಲ್ಲ ಫ್ಲೋರ್ ಮ್ಯಾಟ್ ಥರ ಆದರೂ ಯೂಸ್ ಮಾಡ್ಕೊಳ್ಬೋದು. ಬಟ್ ನೀವು ಯಾವ ಥರ ಯೂಸ್ ಮಾಡ್ತಾ ಇದ್ದೀರಾ ಅದೇ ಥರ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ ಬೆಟರು. ಒಂದು ಸತಿ ಫ್ಲೋರ್ ಮ್ಯಾಟ್ ಆಗಿ ಇನ್ನೊಂದು ಸತಿ ರನ್ನರ್ ಆಗಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ರನ್ನರ್ ಥರ ಯೂಸ್ ಮಾಡಿದ್ರೆ ಅದನ್ನು ಆದಷ್ಟು ವಾಶ್ ಮಾಡಿ ನೆಕ್ಸ್ಟ್ ಟೈಮ್ ಕೂಡ ನೀವು ರನ್ನರ್ ಅಬ್ಸರ್ವ್ ಮಾಡ್ತಾ ಇದ್ರೆ ಇದು ತುಂಬ ಜಾಸ್ತಿ ಏನು ಮೂವಿ ಆಗಿಲ್ಲ. ನಾವು ಕಾಲಿಟ್ಟು ಮೂವ್ ಮಾಡಿದ್ರೆ ಏನು ಜಾಸ್ತಿ ಮೂವ್ ಆಗ್ತಿಲ್ಲ. ಜಸ್ಟ್ ಒಂದು ಕಾಲಲ್ಲಿ ಈ ಥರ ಮೂವ್ ಮಾಡಿದ್ರೆ ಮೂವ್ ಆಗ್ತಿದೆ. ಇದು ಆಕ್ಸೆಸರೀಸು.
ಅರೌಂಡ್ ಇದರಲ್ಲಿ 1 2 3 4 5 6 7 8 9 ಕ್ಲಿಪ್ಸ್ ಎಲ್ಲ ಬಂದಿದೆ. ಒಂದೊಂದು ಶೇಪಲ್ಲಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇದ್ದಾರಲ್ವ. ಸೊ ಮಕ್ಕಳಿರುವಂಥ ಮನೆಯಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಸುಮಾರಷ್ಟು ಶೇಪ್ಸಲ್ಲಿರೋ ಕಾರಣ ನಾವು ಈಸಿಯಾಗಿ ಇದನ್ನು ಯಾವುದೇ ಡ್ರೆಸ್ಗಾದರೂ ಕೂಡ ಮ್ಯಾಚ್ ಮಾಡ್ಕೋಬೋದು. ಸೊ ಇದೊಂದು ಸೆಟ್ ತರಿಸ್ಕೊಂಡಿದ್ದೀನಿ. ಇದರಲ್ಲಿ 9 ಏನೋ ಬಂದಿದೆ. ಇನ್ನು ಆಫರ್ಸ್ ಇದ್ದಾಗ ಮೇ ಬಿ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಆಗ್ತಾ ಇರುತ್ತೆ, ಚೆಕ್ ಮಾಡಿ ತೊಗೊಂಡು. ಇದು ಕೂಡ ಜಾರ್ಸೆ. ಲಾಸ್ಟ್ ವಿಡಿಯೋಸಲ್ಲಿ ನಾನು ಹೇಳಿದ್ದೆ ಉಪ್ಪಿನಕಾಯಿ ಮಾಡಿದ್ದೀನಿ ಮನೆಯಲ್ಲೇ. ಉಪ್ಪಿನಕಾಯಿ ಹಾಕೋಕ್ಕಂತಲೇ ಜಾಡಿಗಳನ್ನ ಬುಕ್ ಮಾಡಿದ್ದೀನಿ, ಸದ್ಯಕ್ಕೆ ಗ್ಲಾಸ್ ಕಂಟೈನರಲ್ಲೇ ಹಾಕ್ತಾಯಿದ್ದೀನಿ ಅಂತ. ಸೊ ಅದೇ ಈ ಜಾಡೀಸು. ಸೊ ಇದು ನಾನು 2 ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಸೈಜಸ್ ಕೂಡ ಚೆಕ್ ಮಾಡಿ ತೊಗೊಳ್ಳಿ. ಆಲ್ಮೋಸ್ಟ್ ಒಂದು 350 200 500 ಸೈಜಸಲ್ಲಿ ಸಿಗುತ್ತೆ, ML ಸೈಜಸಲ್ಲಿ. ಸೊ ಇದು ನೋಡ್ತಿದ್ದೀರಲ್ವ, ಇದು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದೇ ಥರ ನಾನು ಇನ್ನೊಂದು ತೊಗೊಂಡಿದ್ದೀನಲ್ಲ, ಅದಕ್ಕೆ ಈ ಒಳಗಡೆ ಸ್ವಲ್ಪ ಎಡ್ಜ್ ಅನ್ನೋದು ಒಡೆದೋಗಿದೆ. ಎಲ್ಲ ಚೆನ್ನಾಗೇ ಬಂದಿದೆ ಅಲ್ವಾ, ಇದೊಂದು ಮಾತ್ರ ಅನ್ನೋದ್ರಿಂದ ನಾನು ಇದನ್ನು ರಿಟರ್ನ್ ಏನು ಮಾಡಿಲ್ಲ ನೋಡಿ. ಸೊ ಈ ಎಡ್ಜ್ ಇದು ಒಡೆದೋಗಿದೆ, ಬಟ್ ಇದನ್ನು ಕ್ಲೋಸ್ ಮಾಡಿದಾಗ ನೀಟಾಗಿ ಕವರ್ ಆಗುತ್ತೆ, ಹಂಗಾಗಿ ನಾನು ಇದನ್ನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ಜಾಡಿ ಅಂದರೆ ಕಿಚನಲ್ಲೇ ಯೂಸ್ ಮಾಡೋದಲ್ವಾ, ಜಾಡಿನ ನಾನು ಪ್ಲಾಂಟರ್ ಥರ ಕೂಡ ಯೂಸ್ ಮಾಡ್ತೀನಿ, ಕಿಚನಲ್ಲಿ ಗ್ರಾಸರಿ ಕಂಟೈನರ್ ಥರ ಕೂಡ ಯೂಸ್ ಮಾಡ್ತೀನಿ. ಗೊತ್ತಿಲ್ಲ ನನಗೆ ಇದನ್ನು ಯಾವ ಥರ ಯೂಸ್ ಮಾಡ್ತೀನಿ ಅಂತ. ಒಂದೇನೋ ಉಪ್ಪಿನಕಾಯಿಗೆ ಯೂಸ್ ಮಾಡ್ತೀನಿ, ಇನ್ನೊಂದು ನಾನು ನೋಡಬೇಕು. ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಶೇರ್ ಮಾಡ್ಬೋದು ಮೇ ಬಿ. ನೆಕ್ಸ್ಟ್ ಬಂದು ಈ ಪೆಬಲ್ಸು. ಸೊ ಕಲರ್ ಕಾಂಬಿನೇಷನ್ಸ್ ಅಂದರೆ ಮಲ್ಟಿ ಕಲರಲ್ಲಿದೆ. ಸೊ ಒಂದೊಂದು ಕಲರಲ್ಲಿದೆ. ಇದನ್ನು ನಾನು ಪ್ಲ್ಯಾಂಟ್ಸ್ ಎಲ್ಲ ಇಡ್ತೀನಲ್ಲ, ಗ್ಲಾಸ್ ಕಂಟೈನರ್ಸಲ್ಲೆಲ್ಲ ಹಾಕಿ ಇಂಡೋರ್ ಪ್ಲಾಂಟ್ಸ್ನ ಇಡ್ಬೋದು ಅನ್ನೋದ್ರಿಂದ ತರಿಸ್ಕೊಂಡಿದ್ದೀನಿ. ಅಟ್ ಪ್ರೆಸೆಂಟ್ ಇದನ್ನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇಲ್ಲ. ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಕೂಡ ಮಾಹಿತಿನ ಕೊಡ್ತೀನಿ. ಗಿಡಗಳು ಇಟ್ಕೊಂಡಿರೋರಿಗೆ ಇದ್ರ ಬಗ್ಗೆ ಐಡಿಯಾ ಇದ್ದೇ ಇರುತ್ತೆ. ಹ್ಯಾಂಗಿಂಗ್ ಪಾಟ್ಸ್ನ ಇಡ್ತೀವಲ್ವ, ಹ್ಯಾಂಗ್ ಮಾಡೋಕ್ಕೆ ಯೂಸ್ ಆಗೋವಂಥದ್ದು ಇದು. ಒಂದು ಪಾಟಿಂದ ಅಂದರೆ ಮೇಲೆ ಹುಕ್ಕಿಗೆ ಇದನ್ನು ನೇತಾಕ್ಬಿಟ್ರೆ ಪಾಟ್ನ ಇಲ್ಲಿ ನಾವು ಹ್ಯಾಂಗ್ ಮಾಡ್ಕೊಳ್ಬೋದು. ತುಂಬ ಹೈಟಲ್ಲಿದ್ದಾಗ ಡೈಲಿ ನೀರು ಹಾಕ್ಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರದ್ದು ಹ್ಯಾಂಗರ್ಸ್ನ ಉಕ್ಕಿರೋ ಅಂತಹ ಹ್ಯಾಂಗ್ನ ತೊಗೊಂಡಿದ್ದೀನಿ. ಸೊ ಇದು ಹ್ಯಾಂಗಿಂಗ್ ಪಾಟ್ಸ್ಗೆ ಹಾಕ್ಕೊಳ್ಬೋದು. ನಾನು ಹಾಕಿದಾಗ ತೋರಿಸ್ತೀನಿ ಕಮಿಂಗ್ ವೀಡಿಯೋಸಲ್ಲಿ. ನೆಕ್ಸ್ಟ್ ನಿಮ್ಮೆಲ್ಲರಿಗೂ ಗೊತ್ತು ನನಗೆ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ, ಹಂಗಾಗಿ ಒಂದು ಪ್ಲಾಂಟರ್ನ ತೊಗೊಂಡಿದ್ದೀನಿ. ಇದನ್ನು ಟಿ ವಿ ಯೂನಿಟ್ ಹತ್ರ ಇಡೋಣ ಅಂತ ತೊಗೊಂಡಿದ್ದೀನಿ. ಇದರಲ್ಲಿ ಸರ್ಕ್ಯುಲೇಟ್ಸ್ನ ಹಾಕ್ಬಿಟ್ಟು ಟಿ ವಿ ಯೂನಿಟ್ ಹತ್ರ ಇಡೋಣ ಅಂತ ತೊಗೊಂಡಿದ್ದೀನಿ. ಸೊ ನೋಡೋಣ, ಕಮ್ಮಿಂಗ್ ಡೇಸಲ್ಲಿ ನೀವು ಅದನ್ನು ಕೂಡ ನೋಡ್ತೀರಾ. ಸೊ ತುಂಬ ಕ್ಯೂಟಾಗಿರೋ ಕಾರಣ ಸರ್ಕ್ಯುಲೇಟ್ಸ್ ಕೂಡ ಕ್ಯೂಟಾಗಿರುತ್ತೆ. ಇದರಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬ್ಲೂ ಕಲರಲ್ಲಿದೆ. ನೆಕ್ಸ್ಟ್ ಇದು POP ಅಂತ ಒಂದು ಪೌಡರ್ ಬರುತ್ತೆ ಅಲ್ವಾ, ಇವನ್ ಸ್ಲ್ಯಾಬ್ ಹತ್ರ ಇರ್ಬೋದು, ಅಂದರೆ ಕಿಚನ್ ಕೌಂಟರ್ ಮೇಲೆ ಇರ್ಬೋದು, ಮತ್ತು ಈ ಫ್ಲೋರ್ಗೂ ಕೂಡ ಅಷ್ಟೇ. ಒಂದು ಟೈಲಿಂದ ಇನ್ನೊಂದು ಟೈಲ್ಗೆ ಮಧ್ಯದಲ್ಲಿ ಒಂದು ಲೈನ್ ಇರುತ್ತೆ, ಅದನ್ನು ಕವರ್ ಮಾಡೋಕ್ಕೆ POPನ ಯೂಸ್ ಮಾಡ್ತಿರ್ತೀವಿ. ಆ ಪೌಡರ್ ಇರುತ್ತೆ ಅಲ್ವಾ, ಸೊ ಅದರಿಂದನೇ ಮಾಡಿರೋವಂಥದ್ದು. ಕ್ಯೂಟಾಗಿದೆ. ಟೀ ಲೈಟ್ ಹೋಲ್ಡರ್ಸ್. ಹಬ್ಬಗಳ ಟೈಮಲ್ಲಿ ಇದರಿಂದ ಡೆಕೋರ್ ಮಾಡ್ಕೋಬೋದು. ಇಲ್ಲ ನೀವು ದೇವ್ರ ಮನೆಯಲ್ಲಿ ಅರಿಶಿನ ಕುಂಕುಮ ಹಾಕಿಡ್ತೀರಾ, ಕ್ಯೂಟಾಗಿ ನ್ಯಾಚುರಲಾಗಿ ಕಾಣಬೇಕಾದ್ರೂ ಕೂಡ ಚೆನ್ನಾಗಿರುತ್ತೆ. ಲೋಟಸ್ ಶೇಪಲ್ಲಿ ಇರೋದ್ರಿಂದ ಇದನ್ನು ಬಾಗ್ಲ ಹತ್ರ ಎಂಟ್ರೆನ್ಸಲ್ಲಿ ಆ ಕಡೆ ಈ ಕಡೆ ಕೂಡ ಇಡ್ಬೋದು. ನಾನು ಇವುಗಳನ್ನ ಪೂಜಾ ರೂಮ್ ಡೋರ್ ಹತ್ರ ಪ್ಲೇಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮನೆ ಎಂಟ್ರೆನ್ಸ್ ಏನಿರುತ್ತೆ ಮೇನ್ ಡೋರ್ ಹತ್ರ ಕೂಡ ಪ್ಲೇಸ್ ಮಾಡ್ಕೋಬೋದು. ಧೂಪದ ಸ್ಟ್ಯಾಂಡ್ ಥರ ಕೂಡ ಇವುಗಳನ್ನ ಯೂಸ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಈ ಥರ ಹೊಸ್ಲ ಹತ್ರ ಫ್ಲವರ್ನ ಹಾಕಿ ಇಡ್ತಾ ಇದ್ದೀನಿ. ಹಬ್ಬಗಳ ಟೈಮಲ್ಲಿ ಈ ಥರ ಹಾಕಿಟ್ಟಾಗ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಡಿಫ್ರೆಂಟ್ ಲುಕ್ ಇರುತ್ತೆ. ಇವುಗಳನ್ನ ಮಲ್ಟಿಪಲ್ ವೇಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ನಾರ್ಮಲಾಗಿ ನಾವು ಸೆಂಟೆಡ್ ಕ್ಯಾಂಡಲ್ಸ್ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಟೇಬಲ್ ಎಲ್ಲ ಡೆಕೋರ್ ಮಾಡಿದಾಗ ಕೂಡ ನಾವು ಇದನ್ನು ಪ್ಲೇಸ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನೀವು ಕೆಲವು ಕಡೆ ನೋಡೇ ಇರ್ತೀರಾ, ರಿಟರ್ನ್ ಗಿಫ್ಟ್ಸಲ್ಲಿ ಈ ಥರ ಮೆಟಲ್ ಬಾಕ್ಸಸ್ನ ಕೊಡ್ತಾರೆ. ಆ ಪ್ರಿಂಟ್ಸ್ ನೋಡಿ, ಪಿಚ್ ವಾಯು ಪ್ರಿಂಟ್ಸ್ ಬಂದಿದೆ. ಇದೇ ಒಂದು ಸ್ವಲ್ಪ ರೇಟ್ ಅಂತ ಹೇಳ್ಬೋದು. ಬಲ್ಕ್ ಕ್ವಾಂಟಿಟಿಯಲ್ಲಿ ತೊಗೊಂಡಿರೋದ್ರಿಂದ
ಇಲ್ಲ ಅಂದರೆ ಸೊ ಒಂದೊಂದು ಬಾಕ್ಸು ಅರೌಂಡು 100 to 120 ಒಳಗಡೆ ಬಿದ್ದಿದೆ. ಐ ಹೋಪ್ ಡೈರೆಕ್ಟಾಗಿ ವಾಯ್ಸ್ ಕೊಟ್ಟಿರೋದ್ರಿಂದ ವಿಡಿಯೋ ಲೆಂತಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಲಾಸ್ಟ್ಗೆ ಎಡಿಟಿಂಗ್ ಎಲ್ಲ ಮುಗಿದ್ಮೇಲೆ ಎಷ್ಟವರೆಗೂ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ನಿಮ್ಮ ಜೊತೆ ಒಂದು ಶೇರ್ ಮಾಡಬೇಕಾಗಿತ್ತು. ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಡೈರೆಕ್ಟಾಗಿ ವಾಯ್ಸ್ನ ಕೊಟ್ಟು ಮಾತಾಡಿದ್ದೆ ಅಲ್ವಾ, ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸಿದ್ದೀರಾ. ಸೊ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡಿ ಅಂತ ಹೇಳಿದ್ದೀರಾ, ತುಂಬಾ ಖುಷಿ ಆಯಿತು. ಸೊ ಡೆಫಿನೆಟ್ಲಿ ನೀವು ಹೇಳಿದ್ಮೇಲೆ ನಾನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸ್ ಇರ್ಬೋದು, ಈ ವಿಡಿಯೋ ಇರ್ಬೋದು, ಸೊ ಎಲ್ಲದರಲ್ಲೂ ಕೂಡ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಫೇಸ್ ಟು ಫೇಸ್ ಮಾತಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಅಬ್ಸರ್ವ್ ಮಾಡಿ. ನಾನು 6 ಬಾಕ್ಸಸ್ನ ತೊಗೊಂಡಿದ್ದೀನಿ. ಐ ಮೀನ್ 6 ಕಂಟೈನರ್ಸ್ನ 6 ಕಲರಲ್ಲಿರೋವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಪ್ರತಿಯೊಂದು ಕಲರು ಕೂಡ ಯುನಿಕ್ ಆಗಿದೆ. ರಿಟರ್ನ್ ಗಿಫ್ಟ್ಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಬರೋವಂಥ ಹಬ್ಬಗಳಲ್ಲಿ ನೀವು ಯಾರಾದರೂ ರಿಟರ್ನ್ ಗಿಫ್ಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇಂಥದ್ದು ಕೊಟ್ಟರೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ಇದು ಮೆಟಲ್ಲು, ಸೊ ಪೇಂಟ್ ಕೂಡ ಆಗಿದೆ. ಔಟ್ಸೈಡ್ ಈ ಥರ ಸ್ಟಿಕ್ಕರ್ ಹ್ಯಾಂಡ್ಸಿರ್ತಾರೆ ಪಿಚ್ವಾಯ್ ಸ್ಟೈಲಲ್ಲಿ, ಒಂದೊಂದು ಕಲರಲ್ಲಿ ಹ್ಯಾಂಡ್ಸಿರ್ತಾರೆ. ನಿಮ್ಮ ಮನೆಗಳಲ್ಲೂ ಕೂಡ ಯಾವುದಾದ್ರೂ ಮೆಟೀರಿಯಲ್ ಇಟ್ಟಾಗ, ಫಾರ್ ಎಕ್ಸಾಂಪಲ್ ಈ ಥರ ಸೆರಾಮಿಕ್ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾಗೆಲ್ಲ ಆ ಕಡೆ ಈ ಕಡೆ ಈ ಥರ ಮೂವ್ ಮಾಡೋದ್ರಿಂದ ಸ್ಕ್ರಾಚಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನೀವು ಬೇಕಂದರೆ ಈ ಥರ ಸಿಲಿಕಾನ್ ಮೆಟೀರಿಯಲ್ಸ್ ಸಪ್ರೇಟಾಗಿ ಸಿಗುತ್ತೆ, ಅದನ್ನು ಫಿಕ್ಸ್ ಮಾಡ್ಕೊಳ್ಬೋದು. ಇದನ್ನು ನೋಡಿದ್ಮೇಲೆ ನನಗೆ ಐಡಿಯಾ ಬಂತು, ಹಂಗಾಗಿ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಸಿಲಿಕಾನ್ ಮೆಟೀರಿಯಲ್ ಕೊಟ್ಟಿರೋದ್ರಿಂದ ಸೊ ಆ ಕಡೆ ಈ ಕಡೆ ಮೂವ್ ಮಾಡಿದ್ರು ಕೂಡ ಸೌಂಡ್ ಬರ್ದಿರ ಇರುತ್ತೆ. ಕೆಳಗಡೆ ಇರುವಂತಹ ಸರ್ಫೇಸು ಡ್ಯಾಮೇಜ್ ಆಗದಿರ ಇರುತ್ತೆ. ಅಷ್ಟೇ ಅಲ್ಲ, ಈವನ್ ಈ ಒಂದು ಮೆಟಲ್ ಕೂಡ ಅಂದರೆ ಈ ತಳಭಾಗ ಸ್ಕ್ರಾಚಸ್ ಆಗದಿರ ಇರುತ್ತೆ. ಸೊ ತುಂಬಾ ಇಷ್ಟ ಆಗಿ ತೊಗೊಂಡಿರುವಂಥದ್ದು. ಸೊ ನಿಮಗೆ ಇವುಗಳಲ್ಲಿ ಯಾವ ಕಲರ್ ತುಂಬ ಇಷ್ಟ ಆಯಿತು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಬ್ಸರ್ವ್ ಮಾಡಿದ್ರಲ್ಲ, ಒಂದಕ್ಕಿಂತ ಒಂದು ಯೂನಿಕ್ ಆಗಿರುವಂತಹ ಬ್ಯೂಟಿಫುಲ್ ಪ್ರಾಡಕ್ಟ್ಸ್. ಐ ಹೋಪ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಎಲ್ಲ ಪ್ರಾಡಕ್ಟ್ಸು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟು ಪ್ರಾಡಕ್ಟ್ಸಲ್ಲಿ ನಿಮ್ಗೆ ತುಂಬ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅನ್ನೋದು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಿಡಿಯೋ ಎಂಡಿಗೆ ಬಂದಿದ್ದೀವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.